ವಿಶೇಷವಾಗಿ ನಮ್ಮ ಬಾಬು ಅವರು ಭಾಳ ಚೆನ್ನಾಗಿ ಇದನ್ನು ಥಿಯೇಟ್ರನ್ನೇ ನಿರ್ಮಾಣ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಹೇಳ್ಬೋದು. ಭಾಳ ಸಂತೋಷ ಅನ್ನೋದು, ಭಾಳ ಕಂಬಳ ಹೇಗೆ ತೆಗಿತಾರಪ್ಪ ಅಂತ ನನಗೆ ಭಾಳ ಆಶ್ಚರ್ಯ ಆಗ್ತಿತ್ತು. ಆದರೆ ಸೌಹಾರ್ದ ಮತ್ತು ಪ್ರೀತಿ ಪ್ರೇಮದಿಂದ ಕೊನೆಗೊಂಡಿದ್ದು ನೋಡಿದರೆ ಭಾಳ ಯೋಚನೆ ಮಾಡಿ ಇದನ್ನು ಮಾಡಿದ್ದಾರೆ ಮತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಇದು ಮೂಡಿಬಂತೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇಂಥ ರೀತಿಯಲ್ಲಿ ಕಂಬಳ ಆಗೋದಾದರೆ ಮುಂದುವರಿಯುತ್ತದೆ ಇದು ಅಂತ ಕಾಣಿಸ್ತದೆ. ಈಗ ಜಗಳ ಕೊಲೆ ಗಿಲೆ ಆಗಿ ಕಂಬಳ ನಿಂತು ಹೋಗುವುದು ಸ್ವಾಭಾವಿಕ, ಕೋರ್ಟ್ ಕೇಸ್ ಆಗೋದ್ರಲ್ಲಿ. ಅದರ ಕೊನೆಗೆ ಸಾವಯವದಲ್ಲಿ ನಡೆಯೋದ್ರೆ ಒಳ್ಳೆಯ ರೀತಿಯಲ್ಲಿ ಇದು ಆಗಿದೆ. ಎಲ್ಲರಿಗೂ ಅಭಿನಂದನೆಗಳು. ವಿಶೇಷವಾಗಿ ರಾಜೇಂದ್ರ ಬಾಬು ಅವರಿಗೆ ಭಾಳ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವರು ವಿನೀತ ವಿಜಯಕುಮಾರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅರುಣ್ ರೈ ಅವರು ಕೂಡ ಇದನ್ನು ಮಾಡಿದ್ದಾರೆ. ಅದೇ ನಮ್ಮ ಜಗದೀಶ್ ಅಧಿಕಾರಿ ಅವರು ಇದನ್ನು ಹೋಸ್ಟ್ ಮಾಡಿದ್ದಾರೆ. ಅಂತಂದರೆ ಅವರ ಮನೆಯಲ್ಲಿ ಹೆಚ್ಚಿನ ಭಾಗ ಶೂಟಿಂಗ್ ಆಗಿದ್ದನ್ನು ನನಗೆ ಕೇಳಿದೆ. ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಮಗೆ ಇಂಥ ಚಿತ್ರವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. ಎಲ್ಲರೂ ನೋಡಿ, ಯಾಕೆಂದರೆ ಇಲ್ಲಿ ಎಲ್ಲ ರೀತಿಯ ಇದು ಬರೀ ಕಮಲದ ಬರೀ ಕೋಣಗಳ ಓಟ ಇದು ಅಂದರೆ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇದರಿಂದ ಎಲ್ಲ ಮಸಾಲೆ ಇದೆ ಇದರಲ್ಲಿ. ಬರೀ ಒಂದು ಕೋಣಗಳನ್ನು ಓಡಿಸೋದು ಅಷ್ಟೆಲ್ಲ, ಅದಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳಿದ್ದಾವೆ. ಹಾಗಾಗಿ ಎಲ್ಲರೂ ನೋಡ್ಬೋದಾದಂಥ ಚಿತ್ರ, ಎಲ್ಲರೂ ನೋಡಿ ಆನಂದಿಸಿ ಅಂತೇಳಿ ಎಲ್ಲರೂ ಕೇಳಿಕೊಳ್ಳುತ್ತಾರೆ. ಇದು ಫೆಬ್ರವರಿ 27ಕ್ಕೆ ಇದು ಬಿಡುಗಡೆ ಆಗಿದೆ ರಾಜ್ಯಾದ್ಯಂತ. ಎಲ್ಲರೂ ಅದನ್ನು ನೋಡಿ ಆನಂದಿಸಿ ಅಂತ ನಾನು ಹೇಳ್ಬೋದು. ಕನ್ನಡ ಮತ್ತು ತುಳು 2 ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ನೋಡಿ ಆನಂದಿಸಿ.